ಹಲೋ ಗೈಸ್, ವೆಲ್ಕಮ್ ಟು ಮಿಸ್ಟರ್ ದಿನೇಶ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಬಂದಿದ್ದೀನಿ ಅಂದರೆ, ಪುಣೆದಲ್ಲಿ ನಡೆದಿರುವ ಮೈನರ್ ಹುಡುಗಿಯ ಕೇಸ್ ಬಗ್ಗೆ ನಾನಿವತ್ತು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೇನು ಬರೀ ವ್ಲಾಗೇ ಮಾಡ್ತೀನಿ ಅಂತ ಅಲ್ಲ, ಇಂಥ ವಿಷಯಗಳನ್ನು ನಿಮ್ಮ ಹತ್ರ ತಲುಪೋವರೆಗೂ ಅದನ್ನು ವೀಡಿಯೋ ಮಾಡ್ತೀನಿ ಅಂತ ಕೇಳ್ಕೊತಿದ್ದೀನಿ. ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ಬನ್ನಿ ವಿಡಿಯೋದೊಳಗೆ ಹೋಗೋಣ, ಏನದ್ರ ಬಗ್ಗೆ ನಾವು ಮಾತಾಡಬೇಕು ಅಂತ. ಫಸ್ಟು ನಾವು ಮಾತಾಡ್ತಿರೋದು ಏನದ್ರ ಬಗ್ಗೆ ಅಂದರೆ, ಪುಣೆಯಲ್ಲಿ ನಡೆದಿರುವ ಇನ್ಸಿಡೆಂಟ್. ಪುಣೆ ನರ್ಸಾಪುರ್ ವಿಲೇಜ್, ಬೋರ್ ತಾಲೂಕ, ಈ ಜಾಗದಲ್ಲಿ ನಡೆದಿರುವ ಇನ್ಸಿಡೆಂಟ್. ಮೇ 1, 2026 ಮೇ 1 ನಡೆದಿರುವ ಇನ್ಸಿಡೆಂಟ್. ಈಗ ರೀಸೆಂಟ್ ಮೇ 1 ಏನು ಅಂದರೆ, ಒಂದು 3.5 ವರ್ಷದ ಹುಡುಗಿಯ ಒಂದು ಇನ್ಸಿಡೆಂಟ್. 3.5 ವರ್ಷದ ಹುಡುಗಿಯ ಒಂದು ಇನ್ಸಿಡೆಂಟ್. ಯಾರು ಅಂದರೆ ಅದು 65 ವರ್ಷದ ವ್ಯಕ್ತಿ. ಯಾರು? 65, 65 ಇಯರ್ಸ್ ಓಲ್ಡ್ ಮ್ಯಾನ್. ಆ ಹುಡುಗಿಗೆ ಏನಾಗಬೇಕಾಗುತ್ತೆ, ಮೊಮ್ಮಗಳು ಥರ ನೋಡಬೇಕಾಗುತ್ತೆ ಅವಳನ್ನ. ಆದರೆ ಅವರು ರಿಲೇಷನ್ಸ್ ಅಲ್ಲ, ಮೊಮ್ಮಗಳು ಥರ ಇರೋಳನ್ನ ಅವನು 3.5 ಇಯರ್ಸ್ ಹುಡುಗಿನ ನಿಮಗೆ ಗೊತ್ತು ಏನು ಅಂತ. ಇದು ನಡೆದಿದ್ದು ಮೇ 1. ಆ ಹುಡುಗಿ ಅವರ ಅಜ್ಜಿ ಮನೆಗೆ ಸಮ್ಮರ್ ವೆಕೇಷನ್ಗೆ ಹೋಗಿದ್ಲು. ಸಮ್ಮರ್ ವೆಕೇಷನ್ ಬಿಟ್ಟಿತ್ತಲ್ವ, ಸೊ ಅವ್ರ ಅಜ್ಜಿ ಮನೆಗೆ ಸಮ್ಮರ್ ವೆಕೇಷನ್ಗೆ ಅಂತ ಹೇಳ್ಬಿಟ್ಟು ಹೋಗಿದ್ಲಂತೆ. ಸೊ ಅಲ್ಲಿ ಅಜ್ಜಿ ಮನೆ ಹತ್ರ ಇರೋ ದೇವಸ್ಥಾನದ ಹತ್ರ ಸ್ವಲ್ಪ ಮಕ್ಕಳ ಜೊತೆ ಆಟ ಆಡ್ಕೊತಾ ಇರಬೇಕಾದ್ರೆ ಈ ವ್ಯಕ್ತಿ ಬರ್ತಾನೆ. ಇವ್ರು ಬಂದು ಒಬ್ಬರು ಫಾರ್ಮರ್, ಸರಿನಾ? ಫಾರ್ಮರ್ ಆಗಿ ಅವರು ಒಂದು ಕ್ಯಾಟಲ್ ಶೆಡ್ ಇಟ್ಕೊಂಡಿದ್ದಾರೆ, ಅಂದರೆ ಹಸು ಕೊಠಡಿ ಅಂತ ಒಂದು ಇದೆ. ಸೊ ಅವ್ರು ಬಂದು ಆ ಹುಡುಗಿನ, ನಾನು ನಿನಗೆ ತಿಂಡಿ ಕೊಡಿಸ್ತೀನಿ, ಊಟ ಕೊಡಿಸ್ತೀನಿ, ನನ್ನ ಹಸು ಹೊಸ್ದಾಗೆ ಮರಿ ಹಾಕಿದೆ, ಬಾ ನಿನಗೆ ತೋರಿಸ್ತೀನಿ ಅಂತ ಕರ್ಕೊಂಡೋಗಿ ಬಾಯಲ್ಲಿ ಬಟ್ಟೆ ಕ್ಲೋಸ್ ಮಾಡಿ ಮಿಕ್ಕಿದ್ದು ನಿಮಗೆ ಬಿಟ್ಟಿದ್ದು, ಮಿಕ್ಕಿದ್ದು ನಾನು ಹೇಳೋದಕ್ಕೆ ಹೋಗಲ್ಲ. ಸೊ ಹಿಂಗೆ ಇನ್ಸಿಡೆಂಟ್ ಆಗಿದೆ ಪುಣೆ ನರ್ಸಾಪುರ್ ತಾಲೂಕ್, ನರ್ಸಾಪುರ್ ವಿಲೇಜ್, ಬೋರ್ ತಾಲೂಕ ಅಂತ ಒಂದು ಹಳ್ಳಿಯಲ್ಲಿ. ನೋಡಿ, ಅವನು ಆರಾಮಾಗಿ ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಮಾಡಿದಾನಂತ. ಬಟ್ ಅಲ್ಲಿರೋ ಒಂದು CCTV ಫುಟೇಜಲ್ಲಿ ಎಲ್ಲಿ ಮಗು ಕಾಣಿಸ್ತಾ ಇಲ್ಲ ಅಂತ ಹೇಳಿ ಅವ್ರ ಪೇರೆಂಟ್ಸ್ ಹುಡುಕ್ಬೇಕಾದ್ರೆ ಆ CCTV ಫುಟೇಜಲ್ಲಿ ಕಾಣಿಸ್ಕೊಂಡಿದ್ದಾನೆ. ಆ ಮಗುನ ಕರ್ಕೊಂಡು ಹೋಗೋ ಥರ CCTV ಫುಟೇಜ್ ಕ್ಯಾಪ್ಚರ್ ಆಗಿದೆ. ವಿತಿನ್ ಅವರಲ್ಲಿ ಪೊಲೀಸರು ಕ್ಯಾಪ್ಚರ್ ಮಾಡಿದ್ದಾರೆ. ಯಾರನ್ನ? ವಿಕ್ಟಿಮ್ ಅಲ್ಲ, ಅವನು ಇನ್ಸಿಡೆಂಟ್ ಮಾಡಿದ್ರು. ಅವನ ಹೆಸ್ರೇನು ಅಕ್ಯೂಸ್ಡ್, ಅವನ ಹೆಸ್ರೇನಂದರೆ ಭೀಮ್ರಾವ್ ಕಂಬ್ಳೆ ಅಂತ. ಸ್ಪೆಲ್ ಬೇಕಾದ್ರೆ ಹಾಕ್ತೀನಿ, ಭೀಮ್ರಾವ್ ಕಂಬ್ಳೆ ಅಂತ. 65 ಇಯರ್ಸ್ ಓಲ್ಡ್. ಆ ಹುಡುಗಿನ ಅವನು ಮೊಮ್ಮಗಳು ಥರ ನೋಡ್ಕೋಬೇಕು, ಮೊಮ್ಮಗಳು ಥರ ಅವಳು. ಎಷ್ಟು ಇದಾಗ್ಬಿಟ್ಟಿದ್ದಾರೆ ಅಂದರೆ ಜನಗಳು, ಏನು ಹೇಳಬೇಕು ಅಂತಲೇ ಅನ್ನಿಸ್ತಲ್ಲ. ಇದು ನಡೆದು ಆಮೇಲೆ ಅವರು CCTV ಫುಟೇಜ್ ಕ್ಯಾಪ್ಚರ್ ಆಗಿ ಅವನು ಸಿಗಾಕೊಂಡಿದ್ದಾನೆ, ಪೊಲೀಸ್ ಕೈಲಿ ಸಿಗಾಕೊಂಡಿದ್ದಾನೆ. ಸೊ ಅವ್ರ ಫ್ಯಾಮಿಲಿ, ಯಾರು ಅಕ್ಯೂಸ್ ಮಾಡಿದ್ನಲ್ಲ ಅವ್ರ ಫ್ಯಾಮಿಲಿ ಏನು ಹೇಳ್ತಿದ್ದಾರೆ ಅಂದರೆ, ಅವರ ಹೆಂಡತಿ ಮಗ ಇಬ್ಬರೂ ಅವನಿಗೆ ಡೆತ್ ಪೆನಾಲ್ಟಿ ಕೊಡಿ, ಸಾಯಬೇಕು ಅಂತ ಹೇಳ್ತಿದ್ದಾರೆ. ಅವರು ಯಾರು? ಅವ್ರ ವೈಫ್ ಆ್ಯಂಡ್ ಸನ್ನು. ಇವಾಗ ಏನಂದರೆ, ಒಂದು ಹೆಣ್ಣು ಮಗುನ ಸಾಕೋದಕ್ಕೆ ಈಗಲೂ ಕೂಡ, ಆಗಿನ ಕಾಲ ಬಿಟ್ಬಿಡಿ, ಈಗಲೂ ಕೂಡ ಇಷ್ಟು ಕಷ್ಟ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ. ಅಷ್ಟು ಇಡೀ ಆ ಹಳ್ಳಿಯಲ್ಲಿರೋ ಎಲ್ಲ ನರ್ಸಾಪುರಲ್ಲಿರೋ ವಿಲೇಜ್ ಎಲ್ಲ ಜನರು, ಪುಣೆ ಮತ್ತು ಬೆಂಗಳೂರು ಹೈವೇ, ಪುಣೆ ಮತ್ತು ಬೆಂಗಳೂರು ಹೈವೇ ಇದೆಯಲ್ಲ, ಅಲ್ಲಿ ಫುಲ್ ಪ್ರೊಟೆಸ್ಟ್, ಫುಲ್ ಹಳ್ಳಿ ಜನ
ಎಷ್ಟು ಜನ ತುಂಬಿದ್ದಾರೆ ಅಂದರೆ ಅಷ್ಟೊಂದು ಜನ ತುಂಬಿದ್ದಾರೆ. ಎಷ್ಟೇ ಪ್ರೊಟೆಸ್ಟ್ ಮಾಡಿ, ಎಷ್ಟೇ ಇದು ಮಾಡಿ, ಇಂಥವ್ರ ಹತ್ರ ಏನೂ ಇದಿಲ್ಲ. ಅಷ್ಟು ದಿನ ಪ್ರೊಟೆಸ್ಟ್ ಮಾಡಿ ನಮಗೆ ನ್ಯಾಯ ಸಿಗಬೇಕು, ಅವನಿಗೆ ಉರಿ ಶಿಕ್ಷೆ ಬೀಳಲೇಬೇಕು ಅಂಥೇಳಿ ಅವ್ರು ಅಷ್ಟೊಂದು ಪ್ರೊಟೆಸ್ಟ್ ಮಾಡ್ತಾಯಿದ್ದಾರೆ. ಉರಿ ಶಿಕ್ಷೆ ಬೀಳಬೇಕು. ಉರಿ ಶಿಕ್ಷೆ ನಮ್ಮ ಇಂಡಿಯಾದಲ್ಲಿ ಅಷ್ಟು ಬೇಗ ಕೊಡಲ್ಲ. ಯಾರಿಗೂ ಉರಿ ಶಿಕ್ಷೆ ಅಷ್ಟು ಬೇಗ ಕೊಡಲ್ಲ. ನಮ್ಮ ಲಾ ಒಪ್ಕೊಳ್ಳಲ್ಲ. ಏನೇ ಆದರೂ ನಮ್ಮ ಲಾ ಫಸ್ಟು ಉರಿ ಶಿಕ್ಷೆ ಅಂತ ಸ್ಟಾರ್ಟಿಗೆ ಹೋಗಲ್ಲ. ಯಾಕೆ? ನಮ್ಮ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ ಥರ ಇದೆ ಲಾಗಳ ಪ್ರಕಾರ. ಯಾಕೆ? ನಮ್ಗೆ ಹಿಸ್ಟ್ರಿ ನೋಡಿ, ಆ ಸೆಂಚುರೀಸಲ್ಲಿ ಹೋದರೆ ಇಂಥ ಕೇಸ್ಗಳು ನಡೆದ್ರೆ ಅಲ್ಲಲ್ಲೇ ಪೆನಾಲ್ಟೀಸ್ ಎಲ್ಲ ಚಿಕ್ಕದು ಅಂದ್ಕೊಳ್ಳಿ, ಅಲ್ಲಲ್ಲಿಗೆ ಡಿಸೈಡ್ ಮಾಡಿಬಿಡ್ತಿದ್ರು. ಅಲ್ಲಲ್ಲಿಗೆ ಎಕ್ಸಿಕ್ಯೂಷನ್ ನಡೆದೋಗ್ತಿತ್ತು. ಏನು ನಡೀತಿತ್ತು ಅಲ್ಲಿಗೆ ಎಕ್ಸಿಕ್ಯೂಷನ್ ಆಗಿದ್ದಾಗಲಿ ಅಂತ. ಬಟ್ ಇವಾಗ ಹಂಗಿಲ್ಲ. ಒಂದು ಮಗುನ ತಾಯಿ ಏರೋದಕ್ಕೆ ಎಷ್ಟು ಕಷ್ಟಪಡ್ತಾಳೋ ಅಷ್ಟೇ ಕಷ್ಟ ಇಂಥ ಇನ್ಸಿಡೆಂಟ್ಸ್ ನಡೆದಾಗ ಅಷ್ಟೇ ಕೂಡ ತುಂಬ ಕಷ್ಟಪಡ್ತಾಳೆ. ಇವ್ರಿಗೆ ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ ಗಾಯ್ಸ್. ಏನು ಗೊತ್ತಾ, ಏನೋ ನಮಗೆ ಬೇಕಾಬಿಟ್ಟು ಏನೋ ಹೇಳ್ತಾರೆ, ಹೆಂಗೋ ನಮಗೆ ಜೈಲಿಗೆ ಹಾಕ್ತಾರೆ, ತಿನ್ನೋಕೆ ಊಟ ಕೊಡ್ತಾರೆ, ಆರಾಮಾಗಿ ಜೈಲಿಗೆ ಕೆಲಸ ಮಾಡ್ಕೊಂಡು ಇದ್ಬಿಡೋಣ, ಇಂಥ ಮೈಂಡ್ಸೆಟ್ಟಲ್ಲಿ ಇರ್ತಾರೆ ಇವರೆಲ್ಲ. ಅದು ನಿಂತ ಮೈಂಡ್ಸೆಟ್ಟಲ್ಲಿ ಇವ್ರದ್ದು ನಡೀತಾ ಇರೋ ಮೈಂಡ್ಸೆಟ್ಸು. ನಾನು ಹೇಳಿದ್ನಲ್ಲ, ಹಂಪಿಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಹಂಪಿಯಲ್ಲಿ ಹೇಳಿದ್ನಲ್ಲ, ಹಂಪಿಯಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ಔಟ್ಸೈಡಿಂದ ಕಂಟ್ರಿ ಬಂದಿರೋ ಇಬ್ಬರು ಹುಡುಗಿಯರನ್ನ ಅಲ್ಲಿರೋ ವಿಲೇಜಸ್ ಅವ್ರದ್ದು ಒಂದು ಇನ್ಸಿಡೆಂಟ್ ನಡೀತು. ಅದರಲ್ಲಿ ಕೋರ್ಟ್ ಬಂದು ಅವ್ರ 3 ಜನಕ್ಕೂ ಉರಿ ಶಿಕ್ಷೆ ಕೊಟ್ಟಿದೆ. ಯಾವಾಗ? ಇದು 2025 ಮಾರ್ಚಲ್ಲಿ ನಡೆದಿರೋ ಇನ್ಸಿಡೆಂಟ್. ಸೊ ಅದು ಹೇಳಿದ್ನಲ್ಲ, ಕಮೆಂಟ್ ಮಾಡಿ, ಏನಾದರೂ ಅದ್ರ ಬಗ್ಗೆನೂ ಮಾತಾಡೋದು ಮಾಡ್ತೀನಿ. ಸೊ ಹಂಗೆ ಈ ಥರನೂ ಇರುತ್ತೆ. ಈ ಥರ ಲಾಸು, ಈ ಥರ ರೆಗ್ಯುಲೇಷನ್ಸು ಈ ಥರನೂ ಮಾಡ್ತಾರೆ. ಬಟ್ ಅಷ್ಟು ಬೇಗ ಸಿಗುತ್ತಾ ಅಂದರೆ ಇಲ್ಲ, ಅಷ್ಟು ಬೇಗ ಅವ್ರಿಗೆ ಸಿಗಲ್ಲ ಶಿಕ್ಷೆ. ಅಲ್ಲಿಗಲ್ಲಿಗೆ ಶಿಕ್ಷೆ ಸಿಗಬೇಕು ಅಂದರೆ ಅಲ್ಲಿಗಲ್ಲಿಗೆ ಬೇಗ ಶಿಕ್ಷೆ ಸಿಗಲ್ಲ. ನೋಡಿ, ತುಂಬ ಕಷ್ಟ. ತುಂಬ ಮಕ್ಕಳನ್ನ ಆಚೆ ಕಳ್ಸೋದಕ್ಕೇನೆ ಇವಾಗ ಹೆಣ್ಮಕ್ಳನ್ನ ತುಂಬ ಪೇರೆಂಟ್ಸ್ ಭಯ ಪಟ್ಕೋತಾರೆ. ಇಷ್ಟೊತ್ತಿಗೆ ಆಚೆ ಹೋಗಬೇಡ, ಇಷ್ಟೊತ್ತಿಗೆ ಮನೆಗೆ ಬಂದ್ಬಿಡು ಅಂಥೇಳಿ ತುಂಬ ಭಯ ಪಟ್ಕೋತಾರೆ. ಯಾಕೆ ಭಯ ಪಟ್ಕೋತಾರೆ? ಇಂಥವ್ರು ಇರ್ತಾರೆ, ಒಂದಷ್ಟು ಜನ ಇರ್ತಾರೆ. 90% ಜನ ಒಳ್ಳೆಯವರಾದರೆ ಒಂದು 10% ಇಂಥ ಜನ ಇರ್ತಾರೆ. ಸೊ ಅವ್ರಿಗೊಂದು ಭಯ. ಯಾರಿಗೆ? ಪೇರೆಂಟ್ಸ್ಗೆ. ಎಷ್ಟೇ ಮಗುನ ತಾಯಂದಿರು ಎಷ್ಟು ಸಂತೋಷವಾಗಿ ಇರ್ತಾರೋ ಅಷ್ಟೇ ಈಗ ಇಂಥ ಇನ್ಸಿಡೆಂಟ್ ಆದರೆ ತುಂಬ ಕಷ್ಟ ಅನಿಸುತ್ತೆ ಗೈಸ್. ಸೊ ಪ್ಲೀಸ್ ಇಂಥ ಇನ್ಸಿಡೆಂಟ್ಸ್ನ ಎಲ್ಲರೂ ಮಾತಾಡೋಣ, ಮತ್ತು ಈ ಇನ್ಸಿಡೆಂಟ್ಸ್ನ ಎಷ್ಟಾಗುತ್ತೋ ಅಷ್ಟು ತಡೆಯೋಕ್ಕೆ ಪ್ರಯತ್ನ ಮಾಡೋಣ. ಸೊ ಆ ವಿಕ್ಟಿಮ್ ಅವ್ರಿಗೆ ನ್ಯಾಯ ಸಿಕ್ಕಲಿ, ಅವ್ರ ಫ್ಯಾಮಿಲಿಗೆ ನ್ಯಾಯ ಸಿಕ್ಕಲಿ, ಹಾಗೂ ಅಕ್ಯೂಸ್ ಆಗಿರೋನಿಗೆ ಶಿಕ್ಷೆ, ತುಂಬ ಕಠಿಣವಾದ ಶಿಕ್ಷೆ ಸಿಕ್ಕಲಿ ಅಂತ ಕೇಳ್ಕೊತೀನಿ. ಪ್ಲೀಸ್ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ತಿಳ್ಕೊತಾ ಥ್ಯಾಂಕ್ ಯು ಸೋ ಮಚ್. ಓಂ ನಮಃ ಶಿವಾಯ. ಜೈ ಶ್ರೀರಾಮ್.